ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಸಾಮಾನ್ಯವಾಗಿ ಹಾವುಗಳನ್ನು ನೋಡೇ ಇರುತ್ತೀರಾ. ದೈತ್ಯ ಆಕಾರದ ಹಾವುಗಳು ಅಂತ ಬಂದಾಗ ಹೆಬ್ಬಾವು, ಈ ಹಾವುಗಳನ್ನು ಕೂಡ ನೀವು ನೋಡೇ ಇರುತ್ತೀರಾ. ನೋಡಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ. ಆದರೆ ನಾವು ಇವಾಗ ಹೇಳಲು ಹೊರಟಿರುವ ಹಾವು ಅನಾಕೊಂಡ ಹಾವು. ಈ ಹಾವನ್ನು ನೀವು ನೋಡಿರುವುದಿಲ್ಲ, ಆದರೆ ಇದರ ಬಗ್ಗೆ ಕೇಳೇ ಇರುತ್ತೀರಾ. ಇನ್ನು ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ದೈತ್ಯ ಆಕಾರದ ಹಾವು ಎಂದರೆ ಅದುವೇ ಅನಾಕೊಂಡ ಹಾವು. ಈ ಹಾವುಗಳು ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತವೆ. ಈ ಹಾವಿನ ಗಾತ್ರ ಸುಮಾರು 9 ಮೀಟರ್ ಉದ್ದ ಹಾಗೂ 250ರಿಂದ 300 kgಗಳಷ್ಟು ತೂಕವನ್ನು ಹೊಂದಿರುತ್ತದೆ. ನಸು ಹಸಿರು ಬಣ್ಣ ಹೊಂದಿದ್ದು ಮೈ ಮೇಲೆ ದೊಡ್ಡದಾದ ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತವೆ. ಎಲ್ಲ ಹಾವುಗಳ ಹಾಗೆ ಈ ಹಾವಿಗೆ ವಿಷ ಇರುವುದಿಲ್ಲ. ಈ ಹಾವು ಇದರ ಬೇಟೆಯನ್ನು ಸುತ್ತುವರಿದು ಉಸಿರುಗಟ್ಟಿಸಿ ಸಾಯಿಸುತ್ತದೆ. ಈ ಹಾವು ಸುತ್ತುವರಿದ ಕ್ಷಣದಲ್ಲಿ ಇದರ ಬೇಟೆಗೆ ಬಲಿಯಾದ ಪ್ರಾಣಿಯ ಮೂಳೆಗಳು ಪುಡಿ ಪುಡಿಯಾಗಿರುತ್ತವೆ. ಒಂದು ಸಾರಿ ಈ ಹಾವು ಆಹಾರವನ್ನು ತೆಗೆದುಕೊಂಡರೆ ವಾರ ಅಲ್ಲ, ತಿಂಗಳುಗಟ್ಟಲೆ ಬೇಟೆಯನ್ನು ಆಡುವುದೇ ಇಲ್ಲ. ಏಕೆಂದರೆ ಈ ಹಾವಿನ ಪಚನ ಕ್ರಿಯೆ ತುಂಬ ನಿಧಾನವಾಗಿರುತ್ತದೆ. ಈ ಹಾವು ಬೇಟೆಯಾಡಬೇಕೆಂದುಕೊಂಡರೆ ಎದುರಾಳಿ ಎಷ್ಟೇ ಬಲಿಷ್ಠವಾಗಿದ್ದರೂ ಯೋಚನೆ ಮಾಡುವುದೇ ಇಲ್ಲ. ಕ್ಷಣ ಮಾತ್ರದಲ್ಲಿ ಹೊಡೆದುರುಳಿಸಿ ನುಂಗಿ ಹಾಕುತ್ತೆ. ಈ ಹಾವುಗಳು ಪ್ರಾಣಿಗಳನ್ನು ಮಾತ್ರವಲ್ಲ, ಸಿಕ್ಕರೆ ಮನುಷ್ಯನನ್ನು ಕೂಡ ನುಂಗಬಲ್ಲವು. ಈ ಅನಾಕೊಂಡ ಹಾವುಗಳಿಗೆ ಭೂಮಿಯ ಮೇಲೆ ಚಲಿಸಲು ಸಾಧ್ಯವಿಲ್ಲ, ಅಥವಾ ಚಲಿಸಿದರೆ ಆಮೆಯ ವೇಗದಲ್ಲಿ ಮಾತ್ರ ಚಲಿಸಬಲ್ಲವು. ಕಾರಣ ಇದರ ದೊಡ್ಡ ಗಾತ್ರದ ದೇಹ. ಆದರೆ ಈ ಹಾವುಗಳು ನೀರಿನಲ್ಲಿ ಕ್ಷಣ ಮಾತ್ರದಲ್ಲಿ ಚಲಿಸಬಲ್ಲವು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಕನ್ನಡ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.